ಹಾಯ್ ಹಲೋ ಗೈಸ್, ಎಲ್ಲರೂ ಹೋಗಿದ್ದೀರಾ ಗೈಸ್? ಇವತ್ತು ನಾನು ನಿಮಗೆ ಬಿರಿಯಾನಿ ತೋರಿಸ್ಬೇಕಂತ ಡಿಸೈಡ್ ಮಾಡಿದ್ದೀನಿ. ಅದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಗೈಸ್. ರತ್ನ ಲಾಗ್ಸ್ಗೆ ಸ್ವಾಗತ ಗೈಸ್. ಗೈಸ್ ನಾನೀಗ ನಿಮಗೆ ತೋರಿಸ್ತೀನಿ ಫಸ್ಟ್ ಏನು ಮಾಡಬೇಕು ಏನಿಲ್ಲ ಅಂತ. ಫಸ್ಟ್ ಚಿಕನ್ನ ಚೆನ್ನಾಗಿ ತೊಳ್ಕೊತೀನಿ. ಫಸ್ಟ್ ತೊಳ್ಕೊಂಡ್ಬಿಟ್ಟು ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ ಗೈಸ್? ನೋಡಿ ಗೈಸ್, ಆಲ್ರೆಡಿ ನಾನು ಅರಿಶಿನ ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಹಾಕ್ಬಿಟ್ಟೆ ಮರ್ತೋಗಿ. ಇನ್ನೊಂಚೂರು ಧನಿಯಾ ಪುಡಿ ಹಾಕ್ತೀನಿ. ಫಸ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ, ಆಮೇಲೆ ಧನಿಯಾ ಪುಡಿ ಹಾಕ್ಕೊಳ್ಳಿ. ಆಮೇಲೆ ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ. ನೋಡಿ ಗೈಸ್, ಒಂಚೂರು ಚಿಕನ್ ಮಸಾಲ, 1 kg ಚಿಕನ್ ತೊಗೊಂಡಿದ್ದೀನಿ. ಓಕೆನಾ? ಆಮೇಲೆ ಇದು ಖಾರದ ಪುಡಿ ಗೈಸ್, ಸ್ವಲ್ಪ ಖಾರದ ಪುಡಿ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಖಾರ ಇರಬೇಕಲ್ವ. ಒಂಚೂರು ಖಾರ ಬೇಡ ಅಂದವ್ರಿಗೆ ಬೇಕಂದರೆ ಕಮ್ಮಿ ಹಾಕ್ಕೊಳ್ಳಿ. ಓಕೆನಾ? ಆಮೇಲೆ ಗರಂ ಮಸಾಲ ಒಂಚೂರು ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 10 ರೂಪೀಸ್ದು ಫುಲ್ ಹಾಕ್ಕೊತಾ ಇದ್ದೀನಿ 1 kg ಚಿಕನ್ಗೆ. ಬಂದ್ಬಿಟ್ಟು ನಮ್ಮ ಅತ್ತೆಯವ್ರನ್ನ ನೋಡಿಬಿಟ್ಟು ಕಲ್ತಿರೋದು ನಾನು. ಆ್ಯಕ್ಚುಲಿ ಅವ್ರು ಹೆಂಗೆ ಮಾಡ್ತಾರೋ ಆ ಥರ ಮಾಡ್ತಾಯಿದ್ದೀನಿ. ಆಮೇಲೆ ಇದು ಮೆಣಸಿನ್ಕಾಯಿ ಬಂದ್ಬಿಟ್ಟು ನೋಡಿ ಹಸಿದೆ, ಹಂಗೆ ಡೈರೆಕ್ಟ್. ಓಕೆನಾ? ಆಮೇಲೆ ಗೈಸ್ ಕೊತ್ತಂಬರಿ ಆಮೇಲೆ ಪುದೀನ 2 ಮಿಕ್ಸ್ ಇರೋದಿದು. ಇದನ್ನು ಒತ್ತಿಬಿಟ್ಟು ಹಾಕಿ. ಓಕೆನಾ? ಮತ್ತೆ ಗೈಸ್ ಮೊಸರು ಹಾಕ್ಕೊತಾ ಇದ್ದೀನಿ. ಅಮರ್ ನಮಕ್ ಲಿಖೇನ ತೋಡು. ಮೇನ್ ಮೊಸರು ನಿಂಬೆಹಣ್ಣು ಗೈಸ್. ಇದರಲ್ಲಿ ನಿಂಬು ಬಿ ಲೇಕ್ಯ. ಒಂದು 1/2 ಲೀಟ್ರಲ್ಲಿ ಒಂದು ಚೂರು ಅವಳು ತಿನ್ಬೇಕಂತೆ. ಚೂರು ಉಳಿಸ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಉಪ್ಪು ಹಾಕೋಣ. ಉಪ್ಪು ಬಂದ್ಬಿಟ್ಟು ನಾರ್ಮಲಾಗಿ ನೋಡ್ಕೊಂಡು ಹಾಕೋಣ ಮತ್ತೆ. ಓಕೆನಾ? ಅವ್ರು ಪುರಾಲಿಕ कितना है? 3 है ना? हाँ। क्या ಅರ್ಜೆಂಟ್ ಇದ್ರೆ ಒಂದು 15 ಮಿನಿಟ್ಸ್ ಇದನ್ನ ನೆನೆಯಕ್ಕೆ ಬಿಡಬೇಕು. ಅರ್ಜೆಂಟ್ ಇಲ್ಲ ಇನ್ ಕೇಸ್ ಅಂದರೆ 1/2 hour ಬಿಡಿ. ಎಷ್ಟು ಬಿಡ್ತೀರೋ ಅಷ್ಟು ಟೇಸ್ಟ್ ಬರುತ್ತೆ ನಿಮಗೆ. ಓಕೆನಾ ಗೈಸ್? ನೀವೆಷ್ಟು ನೆನೆಯಕ್ಕೆ ಚೆನ್ನಾಗಿ ಚಿಕನ್ ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ಲ, ಅವಾಗ ಟೇಸ್ಟ್ ಬರುತ್ತೆ. ಈಗ ಗೈಸ್ ನೀಟಾಗಿ ಮಿಕ್ಸ್ ಮಾಡೋಣ ಕೈಯಿಂದನೇ. ಇಷ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 20 ಮಿನಿಟ್ಸ್ ಇಡ್ತೀನಿ ನಾನು. ಅರ್ಜೆಂಟ್ ಇದೆ ನನಗೂ. ಮಧ್ಯಾಹ್ನದ ಊಟ ಮಾಡಿಲ್ಲ ಗೈಸ್, ಅದಕ್ಕೋಸ್ಕರ ಅರ್ಜೆಂಟ್ ಇದೆ. ಒಂಥರ ನೀಟಾಗಿ ಕಲಿಸ್ಬೇಕು. ಇನ್ನೊಂಚೂರು ಖಾರದ ಪುಡಿ ಕಮ್ಮಿ ಆಯಿತು ಅಂದ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಗೈಸ್. ಯಾಕಂದರೆ ಸ್ವಲ್ಪ ಅಕ್ಕಿ ಜಾಸ್ತಿ ಹಾಕ್ತಾ ಇದ್ದೀನಿ ಅದಕ್ಕೋಸ್ಕರ. ಇದಾಗಿದೆ. ಇದನ್ನು ನೀಟಾಗಿ ಕ್ಲೋಸ್ ಮಾಡಿ 20 ಮಿನಿಟ್ಸ್ ಇಡ್ತಾ ಇದ್ದೀನಿ. ಅಲ್ಲಿವರೆಗೂ ನಾವು ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋದು ಹೇಳ್ತೀನಿ. ಓಕೆನಾ ಗೈಸ್?
ನೋಡಿ ಗೈಸ್, ಚೆನ್ನಾಗಿ ಎಣ್ಣೆ ಕಾಯ್ಬೇಕಿದು. ಕಾದ್ಮೇಲೆ ಹಾಕ್ತೀನಿ. ಈರುಳ್ಳಿಯಲ್ಲಿ ಚೆನ್ನಾಗಿ ಎಣ್ಣೆ ಕಾಯ್ಲಿ ಅಲ್ಲಿವರೆಗೂ. ನೋಡಿ ಗೈಸ್, ನಮ್ಮ ಜೋಸ್ನ ಬರ್ಕೊತೀನಿ ಅಂದ್ಬಿಟ್ಟು ಸುಮ್ಮನೆ ಕುತ್ಕೊಂಡು ಬಿಲ್ಡಪ್ ಕೊಡ್ತಾ ಇದ್ದಾಳೆ. ಸುಮ್ಮನೆ ಎಲ್ಲಾರ್ಗೂ ಕಾಣಿಸ್ಬೇಕು ಅಂತ ಅಷ್ಟೇ. ನೋಡಿ ಗೈಸ್, ಮಾತಾಡಾಯ್ತು. ಏನೂ ಇಲ್ಲ ಗೈಸ್, ಅದು ನಿನ್ನೆ ಬರ್ದಿದ್ದು ಬರೀ ಸುಳ್ಳು ಹೇಳ್ತಾರೆ. ಅವ್ರು ಟ್ಯೂಷನ್ ಮ್ಯಾಮ್ ಕಾಲ್ ಮಾಡಿದ್ರು. ನೋಡಿ ಗೈಸ್, ಜೋಸ್ನೊಂದು ಹ್ಯಾಂಡ್ ರೈಟಿಂಗ್ ಹಿಂದಿ. ಓಕೆ, ಕಂಟಿನ್ಯೂ ಮಾಡು. ಈರುಳ್ಳಿ ಫ್ರೈ ಮಾಡ್ತಿದ್ದಾರೆ ನೋಡಿ ಗೈಸ್. ಹತ್ರ ಕೆಲಸ ಮಾಡೋ ಹುಡುಗ ಇದ್ದಾನಲ್ಲ, ಹಾಕ್ಬಿಟ್ಟಿದ್ದಾನೆ ಅದ್ರಲ್ಲಿ. ಚೆನ್ನಾಗಿ ಗೋಲ್ಡನ್ ಕಲರ್ ಆಗಬೇಕು. ನೋಡಿ ಗೈಸ್, ಈರುಳ್ಳಿ ಫ್ರೈ ಆಗ್ತಾ ಇದೆ. ಈ ಒಲೆಯಲ್ಲಿ ನಾವು ರೈಸ್ ಇಟ್ಟೋಣ. ಸರಿನಾ ಗೈಸ್? ನೋಡಿ ಗೈಸ್, ಈಗ ಇದಕ್ಕೆ ನೀರು ತಗೊಂಡಿದ್ದೀನಿ. ಏನೇನು ಹಾಕ್ಬೇಕಂದ್ರೆ, ಈಗ ಇದು ಹಾಕೋಣ, ಚಕ್ಕೆ ಹಾಕೋಣ, ಓಕೆನಾ ಗೈಸ್? ಆಮೇಲೆ ಏಲಕ್ಕಿ, ಏಲಕ್ಕಿ ಹಾಕೋಣ 2. ಮಾಮೂಲಿ ಸ್ಪೈಸಸ್ ಹಾಕೋಬೇಕು ಇದಕ್ಕೆ. ನೋಡಿ ಸ್ಪೈಸಸ್ ಇದು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಪುದೀನೂ ಚೂರು ಹಾಕ್ಕೊತೀನಿ ನಾನು ಇದ್ರ ಜೊತೆ. ಆಮೇಲೆ ಇದನ್ನು ಗ್ಯಾಸ್ ಆನ್ ಮಾಡ್ಕೊಂಡೆ ಹುಡುಗ. ಈಗ ಈರುಳ್ಳಿ ಏನಾಗ್ತಿದೆ ನೋಡೋಣ. ಈಗ ಸ್ವಲ್ಪ ಕಲರ್ ಬಂದಿದೆ ಈರುಳ್ಳಿ. ಇನ್ನೊಂದು ಚೂರು ಗೋಲ್ಡನ್ ಕಲರ್ ಲೈಟಾಗಿ ಬಂದರೆ ಆಫ್ ಮಾಡಿಬಿಡ್ಬೇಕು. ಎಲ್ಲ ಜಾಸ್ತಿ ಫ್ರೈ ಆದರೆ ನಮಗೆ ಕಹಿ ಆಗಿಬಿಡುತ್ತೆ. ಒಂದು 1 ಮಿನಿಟಲ್ಲಿ ಆಗೋಗ್ತಿದ್ದು ನೀವು ತಿಕ್ಕೋಬೇಕು ಫ್ರೈ ಆಗಿದ ತಕ್ಷಣ. ನಾನು ಅಡುಗೆ ಫಸ್ಟ್ ಟೈಮ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದು. ಗೊತ್ತಿಲ್ಲ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೋ ಅಂತ. ನೀವು ಒಟ್ಟಿನಲ್ಲಿ ಮಾಡಿಕೊಡಿ, ಮಾಡಿ ತಿಂದು ಕಮೆಂಟ್ ಮಾಡಿ ಯಾವ ಥರ ಬಂದಿದೆ ಅಂತ. ನಾನು ಏನು ಪರ್ಫೆಕ್ಟಾಗಿ ಒಟ್ಟಲ್ಲಿ ನನಗೆ ಇಷ್ಟರಲ್ಲಿ ಎಷ್ಟೋ ಸತಿ ಮಾಡಿದ್ದೀನಿ, ಚೆನ್ನಾಗಿ ಬಂದಿದೆ. ನೀವು ಮಾಡಿಬಿಟ್ಟು ತಿಂದು ಯಾವ ರೀತಿ ಅಂತ ಹೇಳಿ. ನೋಡಿ ಗೈಸ್, ಇದು ಆಗಿದೆ, ಇಷ್ಟೇ ಸಾಕು. ಇದು ಒಂಚೂರು ಬಿಸಿರೋ ಎಣ್ಣೆಲೆ ಇಟ್ಟರೆ ಚೆನ್ನಾಗಿ ಇದಾಗುತ್ತೆ. ಇದನ್ನು ಆಫ್ ಮಾಡ್ತಾ ಇದ್ದೀನಿ. ಎಷ್ಟು ಬಿಸಿದೆ ಎಣ್ಣೆ ಆದರೆ ಗೋಲ್ಡನ್ ಬ್ರೌನ್ ಆಗುತ್ತೆ, ಅವಾಗ ಚೆನ್ನಾಗಿ ಬರುತ್ತೆ.
ಇನ್ನೊಂದು ಗೈಸ್ ಇದಕ್ಕೆ ಉಪ್ಪು ಹಾಕೋದೇ ಮರ್ತೋಗ್ಬಿಟ್ಟಿದ್ದೀನಿ ನಾನು. ನೋಡಿ ಗೈಸ್ ಉಪ್ಪು ಹಾಕ್ತಾ ಇದ್ದೀನಿ, ನೋಡ್ಕೊಂಡು ಮತ್ತೆ ಹಾಕೋಣ, ಹಂಗೇನಿಲ್ಲ. ಹಾಕಿದ್ದೀನಿ ಉಪ್ಪು. ಚೂರು ಆಯಿಲ್ ಹಾಕ್ತಾ ಇದ್ದೀನಿ. ನೋಡಿ ಗೈಸ್ ಆಯಿಲ್ ಹಾಕಿದ್ದೀನಿ ಈಗ. ನೋಡಿ ಗೈಸ್ ಇದನ್ನು ಹಿಂಗೆ ಬೇಯಿಸ್ತಾ ಇದ್ದೀನಿ. ಒಂಚೂರು ಆಯಿಲ್ ಹಾಕ್ತಾ ಇದ್ದೀನಿ. ಬಸ್ ಕಾದಿರೋ ಎಣ್ಣೆನೇ ಒಂಚೂರು ಅದಕ್ಕೆ ಹಾಕ್ಬಿಟ್ಟು ಒಂದು 50% ಚಿಕನ್ನ ಇಲ್ಲೇ ಬೇಯಿಸ್ತೀನಿ, ಲೈಟಾಗಿ ಇದು ಇಟ್ಬಿಟ್ಟು. ಈ ಥರ ಚೆನ್ನಾಗಿ ನೀರು ಕುದ್ದಾದ್ಮೇಲೆ ರೈಸ್, ತೊಳೆದಿರೋ ರೈಸ್ನ ಹಾಕಬೇಕು. ಪಾನಿ ನಿಕ್ಕಲ್ದೇನ ರೈಸ್ ಇದೆ. ಆಲ್ರೆಡಿ ಚಿಕನ್ ಈ ಥರ ಬೇಯ್ತಾ ಇದೆ, ನಿಧಾನಕ್ಕೆ ಇಟ್ಟಿದ್ದೀನಿ ಸ್ಲೋ ಆಗಿ, ಆರಾಮ್ಸೆ. ಏನಾಯ್ತು? ಇದರಲ್ಲಿ ಅಕ್ಕಿ ಹಾಕಬೇಕು, ತೊಳೆದಿರೋದು ಚೆನ್ನಾಗಿ. ಅದು ಚೆನ್ನಾಗಿ ಕುದಿ ಬಂದಮೇಲೆ ಹಾಕ್ಬೇಕು ಗೈಸ್, ಇಲ್ಲಾಂದರೆ ಮತ್ತೆ ಅದರಲ್ಲೇ ಇದಾಗ್ಬಿಡುತ್ತೆ, ಅಕ್ಕಿ ನೆನೆಯುತ್ತೆ. ಇದು ಕೂಡ ನೋಡಿ ಚೆನ್ನಾಗಿ ಕುದೀತಾ ಇದೆ. ನೋಡಿ ಗೈಸ್ ಅವನು ಅಂತ ಇದ್ದಾನೆ ಹುಡ್ಗ, ಈ ಚಿಕನ್ ಬಿರಿಯಾನಿ ಏನಾದರೂ ವೈರಲ್ ಆಗಿಬಿಟ್ರೆ ಫುಲ್ ಖುಷಿ ಆಗ್ಬಿಡ್ತೀರಾ ಅಂತ ಹೇಳ್ತಾ ಇದ್ದಾನೆ ಹಿಂದಿಲಿ. ಹಾಕಿದ್ದಾನೆ ರೈಸ್ ಫುಲ್ ಆಯ್ತು. ಫುಲ್ ಹೋಗಿಯಾ? ನೋಡಿ ಗೈಸ್ ಈ ಥರ ಕುದೀತಾ ಇದೆ. ನನಗೆ ಅಡುಗೆ ಮಾಡೋದು ತುಂಬ ಇಷ್ಟ ಗೈಸ್. ನನಗೆ ಈ ಥರ ಅಡುಗೆ ಮಾಡಿ ತೋರಿಸ್ಬೇಕು ಅಂತಂದರೆ ನನಗೆ ಹೆಲ್ಪ್ಗೆ ಯಾರೂ ಇಲ್ಲ. ನನಗೆ ಮೊಬೈಲ್ ಹಿಡಿಬೇಕಲ್ವ ಯಾರಾದರೂ, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇಲ್ಲ ಅಡುಗೆ. ಇಲ್ಲಾಂದರೆ ತುಂಬ ಇಷ್ಟ ನಂಗೆ ಅಡುಗೆ ಮಾಡೋದಂದರೆ. ನೋಡಿ ಗೈಸ್ ಹುಡುಗರೆಲ್ಲ ಬಂದಿದ್ದಾರೆ, ಹಾಯ್ ಮಾಡ್ರಿ. ಹಲೋ ಗೈಸ್, ಇವತ್ತು ನಾನು ಮತ್ತೆ ನಮ್ಮ ಅಕ್ಕ ಫುಡ್ ಚಾಲೆಂಜ್ ಮಾಡ್ತೀವಿ. ಬಾಯ್. ಏನು ನೋಡಿ ಮಹೇಶ್ ನಮ್ಮ ಹತ್ರ ಇರ್ತಾನಲ್ಲ, ಹಾಯ್ ಮಾಡು ಮಹೇಶ್. ನೋಡಿ ಗೈಸ್ ಒಂದು ಅಕ್ಕಿ ನೋಡಿದೆ, ಆಲ್ಮೋಸ್ಟ್ ಬೆಂದಿದೆ 80%. ಇದನ್ನು ಇದೇ ರೀತಿಯಾಗಿ ತೆಕ್ಕೋಬೇಕು ಒಂದು ಪಾತ್ರೆಗೆ. ತೆಗೆದ್ಮೇಲೆ ತೆಗೆದಾದ್ಮೇಲೆ ತೋರಿಸ್ತೀನಿ ಗೈಸ್, ಓಕೆನಾ? ನೋಡಿ ಗೈಸ್ ಈಗ ಇದನ್ನೆಲ್ಲ ಒಂದು ಸೈಡ್ ಅನ್ನ ತೆಕ್ಕೊಂಡ್ಬಿಟ್ಟು ಖಾಲಿ ಅನ್ನೋದಕ್ಕೆ ರೈಸ್ನ ಒಂದು ಕಡೆ ತೆಕ್ಕೊಂಡ್ಬಿಟ್ಟು ಇದು ಕಾಯಿಸಿರೋ ಎಣ್ಣೆ ಇದೊಂಚೂರು ಕೆಳಗಡೆ ಹಾಕೊಂತ ಇದ್ದೀನಿ, ಓಕೆನಾ ಗೈಸ್? ಇದನ್ನ ಈ ಥರ ಮಾಡ್ಬೇಕು. ಈ ಥರ ಮಾಡ್ಕೊಂಡ್ಬಿಟ್ಟು ಆಮೇಲೆ ಚಿಕನ್ ತಗೋಣ. ನೋಡಿ ಗೈಸ್ ಇದು ಚಿಕನ್ ಹಿಂಗೆ ಹಾಕೋಣ, ಓಕೆನಾ ಗೈಸ್? ಫುಲ್ ಹಿಂಗೆ ಹಾಕೊಂತ ಇದ್ದೀವಿ. ನೋಡಿ ಗೈಸ್ ಈ ಥರ ಸ್ವಲ್ಪ ಇದನ್ನು ಗ್ರೇವಿನೂ ಆ್ಯಡ್ ಮಾಡೋಣ.
ಮತ್ತೆ ಇದ್ರ ಮೇಲೆ ರೈಸ್ ಹಾಕೋಣ ಗೈಸ್. ನಾರ್ಮಲ್ ರೈಸ್ ತಗೊಂಡಿದ್ದೀವಿ. ನೀವು ಬೇಕಂದ್ರೆ ಬಾಸುಮತಿ ರೈಸ್ ಆ್ಯಡ್ ಮಾಡ್ಕೋಬಹುದು. ಚಾವಲ್ ನೀವು ರೈಸ್ ಫುಲ್ ಹೋತಾ ಅಕ್ಕಿ ಜಾಸ್ತಿ ಆಗ್ಬಿಟ್ಟು ಅನ್ಸುತ್ತೆ. ಒಂಚೂರು ಎತ್ತಿರ್ತಾ ಇದೀನಿ. ಮತ್ತೆ ಇದು ದಮ್ ಆದ್ಮೇಲೆ ಇನ್ನ ಮೇಲೆ ಬರುತ್ತೆ ಅಕ್ಕಿ ಅನ್ನ. ಅಕ್ಕಿ ರೈಸ್ ಅದನ್ನ ಹಂಗೆ ಇಡ್ತಾ ಇದೀನಿ. ಆಮೇಲೆ ಮೇಲೆ ಅದು ಕೊತ್ತಂಬರಿ ಮೇಲೆ ಈರುಳ್ಳಿ ಹಾಕ್ತಾ ಇದ್ದೀನಿ, ಫ್ರೈ ಮಾಡಿರೋ ಆನಿಯನ್. ಆಮೇಲೆ ಇದು ಗ್ರೇವಿ ಇದೆಯಲ್ಲ ಮೇಲೆ ಸ್ವಲ್ಪ ಆಮೇಲೆ ಗೈಸ್ ಇದನ್ನ ನೀಟಾಗಿ ಕ್ಲೋಸ್ ಮಾಡಿ ಇನ್ನೊಂದು ಸ್ವಲ್ಪ ಆಯಿಲ್ ನೋಡಿ ಗೈಸ್, ಈ ಥರ ದಮ್ ಇಡ್ತಾ ಇದ್ದೀನಿ. ಅದ್ರ ಮೇಲೆ ಒಂದು ಕಲ್ಲಿಡಕ್ಕೆ ಹೇಳಿದ್ದೀನಿ ಅದಕ್ಕೆ. ಈ ಥರ ಒಂದು ದಮ್ ಕಲ್ಲು ನೋಡಿ ಗೈಸ್, ಫುಲ್ ಕ್ಲೋಸ್ ಆಗಿದೆ. ಸ್ಲೋ ಇಟ್ಟಿದ್ದೀನಿ. ಹೆಂಚು ಕಾದಿದೆ ಚೆನ್ನಾಗಿ. ಈಗ ಇದೊಂದು ಕರೆಕ್ಟಾಗಿ ಒಂದು 15 ಮಿನಿಟ್ಸ್ ಇಲ್ಲ 10 ಮಿನಿಟ್ಸ್ ದಮ್ ಕೊಡಲಿ. ಅಲ್ಲಿವರೆಗೂ ನೋಡಿ ಗೈಸ್, ಇವರೆಲ್ಲ ಯಾವ ಥರ ಆಟ ಆಡ್ತಾ ಇದ್ದಾರೆ ನೋಡಿ. ಇವಳಂತೂ ದೊಡ್ಡ ಸೋಂಬೇರಿ ಗೈಸ್, ಒಂಚೂರು ಹೆಲ್ಪ್ ಮಾಡಲ್ಲ ಏನಿಲ್ಲ. ರೇಖಾ ಇವಳು ಮಹೇಶ್ ಅವ್ರ ತಂಗಿ ನೋಡಿ. ಇವಳು ಆಟ ಸಾಮಾನೆಲ್ಲ ತೊಗೊಂಡು ಆಟ ಆಡಿಸ್ತಾ ಇದ್ದಾಳೆ ಇವರಿಗೆ. ಇದೆಲ್ಲ ಎತ್ತು ಮಹೇಶ್ ಒಳಗಿಡು ನೋಡಿ ಗೈಸ್. ಜೋಸ್ನ ಎಲ್ಲರಿಗೂ ಹೇಳ್ಕೊಡ್ತಾ ಇದ್ದಾಳೆ ಮಕ್ಕಳಿಗೆ. Don't need and mobile phone. You I need and mobile phone. Papa when do you need and mobile phone. Keep me one good. ನೋಡಿ ಗೈಸ್, ಎತ್ತಾ ಇದ್ದಾನೆ. 20 ಮಿನಿಟ್ಸ್ ಆಯ್ತು ಅನ್ಕೊಂತೀನಿ. ಆಗಿದೆ ಈ ಥರ ಆಗಿದೆ. ನಾನೇ ಫಸ್ಟ್ ಹೇಳ್ತೀನಿ ಗೈಸ್ ಯಾವ ಥರ ಆಗಿದೆ ಅಂತ. ಓಕೆನಾ ಗೈಸ್? ನಾನು ಫುಡ್ ಕಲರ್ ಏನು ಆ್ಯಡ್ ಮಾಡಿಲ್ಲ ಗೈಸ್. ಮಾಡ್ತಾರೆ ಫುಡ್ ಕಲರ್ ಎಲ್ಲ, ನಾನು ಮಾಡಿಲ್ಲ. ನೋಡೋಣ ಗೈಸ್ ಫಸ್ಟು. ತುಂಬ ಚೆನ್ನಾಗಿದೆ, ನೀವು ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಯಾರಾಗಿಲ್ಲ ಅವ್ರು ಆಗಿ ಸಪೋರ್ಟ್ ಮಾಡಿ ಗೈಸ್. ಓಕೆನಾ?